ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ರಾಗಿ ದೋಸೆಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ವಲ್ಪ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ, 2 ಸ್ಪೂನಷ್ಟು. ಅದಾದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ, ಸ್ವಲ್ಪ ಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ರವೆ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಈ ಥರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಗಂಟಿರೋದಂಗೆ ತುಂಬ ಚೆನ್ನಾಗಿರುತ್ತೆ ಗೋಧಿ ದೋಸೆ, ರಾಗಿ ದೋಸೆ ನೈಟ್ಗೆ ತಿನ್ನೋಕ್ಕೆ. ನೈಟ್ ಮಾಡ್ಕೊಬೋದು, ಬೆಳಗ್ಗೆ ನಾಷ್ಟ ಕೂಡ ಮಾಡ್ಕೊಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ತರಕಾರಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ತರಕಾರಿ ಕೂಡ ಹಾಕೊಂಡು ಚೆನ್ನಾಗಿರುತ್ತೆ. ಕ್ಯಾರೆಟು, ಸ್ವಲ್ಪ ಸೌತೆಕಾಯಿ ಚಿಕ್ಕ ಕಟ್ ಮಾಡ್ಕೊಂಡು ಸೌತೆಕಾಯಿ ಕೂಡ ಹಾಕೋಬೋದು. ಈ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ. ಸ್ವಲ್ಪ ಸೌತೆಕಾಯಿ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟು, ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತೀನಿ. ತುಂಬ ಚೆನ್ನಾಗಿದೆ. ಹೀಗೆ ಮಾಡಿಬಿಟ್ಟು ಒಂದು 20 ನಿಮಿಷ ಇಡಬೇಕು ಮುಚ್ಚಿಬಿಟ್ಟು. ಇವಾಗ ನಾವು ಇದಕ್ಕೆ ಜೊತೆಗೆ ತಿನ್ನಕ್ಕೆ ಬೇಕಲ್ವ, ಅದಕ್ಕೆ ಪಲ್ಯನ ಮಾಡ್ಕೊಳ್ಳೋಣ. ಈರುಳ್ಳಿ ಪಲ್ಯ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಬಾಣಲೆ ತೊಗೊಂಡ್ಬಿಟ್ಟು ಇವಾಗ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹಾಕೊಂಡ್ಮೇಲೆ ಸ್ವಲ್ಪ ಚಿಲ್ಲಿ ಸಾಸಿವೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ದೋಸೆಗೆ. ಚಟ್ನಿ ಕೂಡ ಮಾಡ್ಕೊಬೋದು ನೀವು, ಶೇಂಗಾ ಚಟ್ನಿ, ಯಾವ ಥರ ಚಟ್ನಿ ಕೂಡ ಮಾಡ್ಕೊಬೋದು. ಚಟಪಟ ಆದಮೇಲೆ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಇದು ಕಾಳು ಕೂಡ ಹಾಕ್ಕೊಳ್ಳಿ. ಉದ್ದಿನಬೇಳೆ ಕೂಡ ಹಾಕೋಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಲ್ವ, ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಹಾಕ್ಕೊಂಡು ಶೇಂಗಾ ಕೂಡ ಹಾಕ್ಕೊಂಡು ಪರವಾಗಿಲ್ಲ. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಕೂಡ ಹಸಿ ವಾಸನೆ ಹೋಗಬೇಕು ಈರುಳ್ಳಿದು. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ದೋಸೆಗೆ. ಟೊಮೆಟೊ ಇತ್ತಲ್ಲ, ಟೊಮೆಟೊನ ಹಾಕೋತಾ ಇದ್ದೀನಿ. ಸಾಕು, ಚಿಕ್ಕ ಟೊಮೆಟೊ ಸಾಕು. ಟೊಮೆಟೊ ಜಾಸ್ತಿ ಇದ್ದರೆ ಹುಳಿ ಆಗುತ್ತೆ. ಒಂದೇ ಟೊಮೆಟೊ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು. ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ನೀವು ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕೊಳ್ಳಿ, ಅಂದರೆ ಟೊಮೆಟೊ ಬೇಗ ಆಗೋಗುತ್ತೆ, ಬೇಗ ಬೆಂದೋಗುತ್ತೆ ಟೊಮೆಟೊ. ನೋಡಿ ಇದೇ ಥರ ಮಾಡೋದು ಈರುಳ್ಳಿ ಪಲ್ಯನ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಅಷ್ಟು ಕಾಳು ಪುಡಿಯನ್ನು ಕೂಡ ಹಾಕೋಬೋದು. ಖಾರ ಬೇಕಲ್ವ, ಸ್ವಲ್ಪ ಖಾರಕ್ಕೆ ಅದು ಖಾರ ಪುಡಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಪ್ಲೇಟ್ ಬಿಟ್ಟು ಬೇಯಕ್ಕೆ ಮುಚ್ಚಿಬಿಡಿ, ಅಂದರೆ ಬೇಗ ಬೆಂದು ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಇವಾಗ ತೆಗೆದುಬಿಟ್ಟು ಸ್ವಲ್ಪ ನಾನು ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಹಾಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಜಾಸ್ತಿ ತಿನ್ನೋದು ಜಾಸ್ತಿ ಹಾಕೊಂಡು, ಕಡಿಮೆ ತಿನ್ನೋದು ಆದರೆ ಕಮ್ಮಿ ಹಾಕೊಳ್ಳಿ. ನೋಡಿ ಇದೇ ಥರ ಮಾಡೋದು ಈರುಳ್ಳಿ ಪಲ್ಯನ. ಲಾಸ್ಟಲ್ಲಿ ಕೊತ್ತಂಬರಿ ಇತ್ತಲ್ವ, ಕೊತ್ತಂಬರಿನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಆಯ್ತು ನೋಡಿ ಈರುಳ್ಳಿ ಪಲ್ಯ ಇಷ್ಟೇ. ಏನಿಲ್ಲ, ಸ್ವಲ್ಪ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಷ್ಟೇ, ಮತ್ತೇನಿಲ್ಲ, ಬೇಗ ಆಗುತ್ತೆ ಪಲ್ಯ. ಇವಾಗ ನಾವು ದೋಸೆ ಮಾಡೋಣ. ಆಗ 10 ನಿಮಿಷ ಮಾಡಿ ಇಟ್ಟಾಯಿತು. ಇವಾಗ ದೋಸೆಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಇಟ್ಟಿದ್ದೀವಿ, ತುಂಬ ನೆಂದಿದೆ, ಚೆನ್ನಾಗಿ ಬಂದಿದೆ. ನೋಡಿ ನೀಟಾಗೆ ಬರುತ್ತೆ. ಎಷ್ಟು ತೆಳುಬೇಕಾದ್ರೂ ಕೂಡ ಹಾಕೋಬೋದು. ಇದ್ರ
ಗೋಧಿ ದೋಸೆ ಮಾಡ್ತೀರಲ್ವ ಸೇಮ್ ಅದೇ ಥರ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಮೇಲೆ ಆಯಿಲ್ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ನೋಡಿ ಚೆನ್ನಾಗಿ ಬಂತು. ತುಪ್ಪ ಕೂಡ ತುಪ್ಪ ಇದ್ರೂ ತುಪ್ಪ ಹಾಕೋಬೋದೆ ನೀವು. ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಇದ್ರೆ ಸಕ್ಕತ್ತಾಗಿರುತ್ತೆ. ಬೆಣ್ಣೆ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಸ್ನೇಹಿತರೆ, ಇಲ್ಲ ಹೇಗೆ ಮಾಡೋದಂತ ದೋಸೆ ಕೂಡ ನೋಡ್ತಾ ಇದ್ದೀರಾ. ಇದೇ ಥರ ದೋಸೆ ಮಾಡ್ಕೊಳ್ಳೋದು. ಇದು ಆ್ಯಕ್ಚುಲಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ತವ ಮೇಲೆ ಹಾಕೋದು, ಯಾಕಂದರೆ ರಾಗಿ ಚೆನ್ನಾಗಿ ಬೇಯಬೇಕು. ಬೇಯಿಲ್ಲ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ರಾಗಿ ಚೆನ್ನಾಗಿ ಬೇಯಬೇಕು, ಬೇಯಿದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹೇಳಿದೆ ನೀವು ಈ ಥರ ದೋಸೆ ಹೇಳಿದ್ದೀರಲ್ವ, ಆ ಥರ ನೋಡಿ ಈ ಥರನೂ ಹಾಕ್ಕೊಬೋದು ರಾಗಿ ದೋಸೆ. ಈ ತವಕ್ಕೆ ಆಯಿಲ್ ಹಾಕೊಳ್ಳಿ, ಹರಿದು ಹೋಗಲ್ಲ. ಆಯಿಲ್ ಹಾಕಿದ್ರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತವಕ್ಕೆ ಆಯಿಲ್ ಹಾಕೊಂಡ್ಬಿಡಿ. ಆಯಿಲ್ ಹಾಕೊಂಡ್ರೆ ನೀಟಾಗಿ ಆಗುತ್ತೆ. ಅಷ್ಟೊಂದು ಸಲ ಹಚ್ಚಿದ್ರೆ ಸಾಕು, ಆಮೇಲೆ ನೀಟಾಗಿ ಬರುತ್ತೆ. ಅಷ್ಟೊಂದು ಸಲ ಹಚ್ಚಿ ಈ ಥರ ಪ್ಲೇಟ್ ಇದ್ದರೆ ಮುಚ್ಚೋದ ನೀಟಾಗಿ ಮುಚ್ಚಿಬಿಡಿ, ಚೆನ್ನಾಗಿ ಬೇಯುತ್ತೆ ಅಂತ. ಇದೇ ಥರ ಮಾಡೋದು ದೋಸೆಯನ್ನು. ದೋಸೆ ಇದರಲ್ಲಿ ತುಂಬ ವೆರೈಟಿಗಳಿದೆ, ತುಂಬ ಥರ ದೋಸೆಗಳನ್ನು ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ನೋಡೋಲ್ಲ ಸ್ನೇಹಿತರೆ, ಈಗ ಮಾಡಿದಂಥ ದೋಸೆ ಮತ್ತು ಅದಕ್ಕೆ ಈರುಳ್ಳಿ ಪಲ್ಯ. ನೀವು ಆ್ಯಕ್ಚುಲಿ ಇದಕ್ಕೆ ಚಟ್ನಿಗಿಂತ ಈರುಳ್ಳಿ ಪಲ್ಯನೇ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದೇ ಥರ ದೋಸೆ ಮತ್ತು ಚಟ್ನಿ ಈರುಳ್ಳಿ ಪಲ್ಯನ ಮಾಡ್ಬೋದು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಅಂದರೆ ಬರೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿಲ್ಲ ಸಾಫ್ಟಾಗಿ ಬಂದಿದೆ ಅಲ್ಲ, ಚೆನ್ನಾಗಿರುತ್ತೆ. ಓಕೆ ಸ್ನೇಹಿತರೆ, ಬಾಯ್. ಓಕೆ ಬಾಯ್.